ನೀವು ಉದ್ದೇಶಪೂರ್ವಕವಾಗಿ ಶಿವಾಜಿ ಮಹಾರಾಜ ಮೂರ್ತಿ ಘಾಟ್ ಹಾಕೋದು, ಕೆಲವೊಂದು ಸಮಾಜದಲ್ಲಿ ಎಲ್ಲಾ ಸಮಾಜದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಇದ್ದೇ ಇರ್ತಾರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವೇನೋ ಯಾವನೋ ಒಬ್ಬ ಅರ್ಜಿ ಕೊಡ್ತಾನಂದ್ರ ಅರ್ಜಿ ನಾಳೆ ನಾನು ಒಂದು ಕೊಡ್ತೀನಿ, ಅವನ್ನೆಲ್ಲ ನೀವು ನಾಳೆ ಪಂಕ ಮಸೀದಿ ಶೋಧನೆ ಮಾಡ್ಬೇಕಂತ ಕೊಡ್ತೀನಿ, ಅದು ನಾಳೆ ಮಾಡ್ತೀರಿ ಎಸ್ ಪಿ ಅವ್ರೆ? ಮಾಡ್ಬೇಕಲ್ಲ. ಈಗ ಅಲ್ಲಿ ಕಲ್ಲೆ ಬರ್ತಾವು, ಚಪ್ಪಲಿ ಬರ್ತಾವು. ಒಬ್ಬ ಪೊಲೀಸ್ ಅಲ್ಲಿ ಒಳಗಿರುವಂತವ್ರು ಮಾಹಿತಿ ಕೊಡ್ತಾರ, ಒಳಗೆ ರಾಡ್ ಅದಾವು, ಅದಕ್ಕೆ ಭಯ ಪಟ್ಟವರು ಅವ್ರಿಗೆ ಗದ್ದ ಚೂಟಿ ಹಿಡಿದು ಮತ್ ಕರೋ ಅಂತ ಹೇಳ್ತಾರ. ಇಲ್ಲಿ ಹಿಂದೂಗಳ ಮ್ಯಾಗ ಹೀನಾಯವು ಹೊಡಿತಾರ. ನೀವು ಒನ್ ಸೈಡೆಡ್ ಈ ಪೊಲೀಸರ ಆಕ್ಷನ್ ಮುಂದಿನ ದಿವಸದಲ್ಲಿ ಬಾಗಲಕೋಟೆ ಅಲ್ಲ, ಇಡೀ ರಾಜ್ಯದಲ್ಲಿ ಇದೊಂದು ದೊಡ್ಡ ಸಂಘರ್ಷಕ್ಕೆ ಹಾದಿ ಆಗ್ತದೆ. ಯಾಕಂದ್ರೆ ಶಿವಾಜಿ ಮಹಾರಾಜರನ್ನ ಮೂರ್ತಿಗೆ ಅಪಮಾನ ಮಾಡಿದಂದ್ರೆ ನಮ್ಮ ಸಮಾಜ ಎಂದು ಒಪ್ಪೋದಿಲ್ಲ. ಯಾವುದೇ ಇರಲಿ, ಅದು ಸಂಗೊಳ್ಳಿ ರಾಯಣ್ಣ ಇರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರಲಿ, ಸಂತ ಕನಕದಾಸರದ್ದು ಇರಲಿ, ಇದನ್ನ ನಾವು ಇವತ್ತು ಬಂದೀವಿ. ನಾಳೆ ನಮ್ಮ ಎಲ್ಲಾ ಬಾಗಲಕೋಟೆ ನಾಗರಿಕರು ಅವನ್ನ ಬೇಡಿಕೆ ಇಟ್ಟಾರ. ಯಾರ್ಯಾರು ಆ ಮಸೂತಿಯ ಜಮಾತ್ನ ಮೆಂಬರ್ಗಳು ಅದಾರ, ಅಲ್ಲಿ ಏನ್ ಮೌಲ್ಯ ಅದಾನ ಅವನ್ನ ಅರೆಸ್ಟ್ ಮಾಡ್ರಿ, ಅವ್ರ ಮ್ಯಾಗ ಗುಂಡಾ ಆಕ್ಟ್ ಹಾಕ್ರಿ, ಅವ್ರ ಕಡೆಯಿಂದ ಬಾಯಿ ಬಿಡಿಸ್ರಿ. ಎಷ್ಟು ಮಂದಿಗೆ ಹೊಡೆದಿರಿ? ಆಕ್ಷನ್ ತಗೊಂಡ್ರೆ ಸುಮ್ಮದ ಒಳಗೆ ಗುಂಡಿಸಿರಿ, ನೀವು ಬಿರಿಯಾನಿ ತಿನ್ಸ್ಲಾಕತ್ತೀರಿ ಅವ್ರಿಗೆ. ಯಾಕಂದ್ರೆ ನಿಮ್ ಮ್ಯಾಗಿನ ಪ್ರೆಷರ್ ಐತಿ. ಇದೇ ರೀತಿ ಪೊಲೀಸರು ಬರೇ ಆಡಳಿತ ಪಕ್ಷ ಮಾತು ತಿಳ್ಕೊಂಡು ಹೋದ್ರೆ ಬಾಗಲಕೋಟೆಯಲ್ಲಿ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಹೊತ್ತು ಹೊಂಟ್ರೆ ಹೋಳಿ ಹುಣ್ಣಿಮೆ ಇದೆ, ಮತ್ತೆ ನೀವು ಹಿಂದೂ ಹಬ್ಬಕ್ಕೆ ತೊಂದರೆ ಮಾಡೋದು, ಸುಮ್ಮನೆ ಪರ್ಮಿಷನ್ ಕೊಡುದಿಲ್ಲ ಅನ್ನೋದು, ಇದೆಲ್ಲ ನೀವು ಮಾಡ್ತಿರುವಂತ ನಿಮ್ಮ ಕಾರ್ಯವೈಖರಿಯ ವೈಫಲ್ಯತೆ ಇದೆ.